ಹಾಯ್, ನಮಸ್ಕಾರ. ಇವತ್ತೊಂದು ಫ್ಯಾಷನ್ ಬಂದಿತ್ತು ಗಾಡಿ ಸರ್ವಿಸಿಂಗ್ಗೆ. ಮೇನ್ ಕಂಪ್ಲೇಂಟ್ ಬಂದುಬಿಟ್ಟು ಪಿಕಪ್ ಇರಲಿಲ್ಲ ಗಾಡಿ. ನೋಡಿ, ಕ್ಲಚ್ ಎಲ್ಲ ಬಿಚ್ಚಿದೆ. ಆಮೇಲೆ ಚೈನ್ ಸ್ಪ್ರಾಕೆಟು, ಬ್ರೇಕ್ಸು, ಸ್ಪ್ರಾಕೆಟ್ ರಬ್ಬರು, ಏರ್ ಫಿಲ್ಟ್ರು, ಆಮೇಲೆ ಫ್ರಂಟ್ ಫೋರ್ಕ್ ಕೆಲಸ ಕೂಡ ಆಯಿತು. ಫ್ರಂಟ್ ಫೋರ್ಕ್ ಬೆಂಡು, ಫೋರ್ಕ್ ಆಯಿಲ್ಸ್ ಇದು ಕೋನ್ ಸೆಟ್ಟು ಫುಲ್ಲು ಕೆಲಸ ಮಾಡಿದ್ದೀನಿ ಈ ಗಾಡೀಲಿ. ನೋಡಿ, ಈ ಕ್ಲಚ್ಚನ್ನು ತೊಗೊಂಡ್ಬಿಟ್ಟಿದೆ ಅಂದರೆ ಕ್ಲಚ್ ಫುಲ್ಲು ಟೈಟ್ ಇತ್ತು. ಕ್ಲಚ್ ಪ್ಲೇನೇ ಇರಲಿಲ್ಲ, ಸ್ವಲ್ಪನೂ ಅಷ್ಟು ಟೈಟ್ ಇತ್ತು. ಇದು ನೋಡಿ, ಬಿಚ್ಚಿದ ಮೇಲೆ ತೋರಿಸ್ತೀನಿ ನಿಮಗೆ ಆ ಬೆಲ್ಲಲ್ಲಿ ಪಿಸರೆಲ್ಲ ಹೆಂಗಿದೆ ಅಂತ. ಕ್ಲಚ್ಚು ಟೈಟ್ ಇದ್ದರೆ ನೀವು ಹೋಗ್ಬಿಟ್ಟು ಗ್ಯಾರೇಜಲ್ಲಿ ಲೂಸ್ ಮಾಡಿಸ್ಕೊಳ್ಳಿ. ಇಲ್ಲ ಲೂಸ್ ಮಾಡಿಸಿಲ್ಲ ಅಂದರೆ ನೋಡಿ, ಕ್ಲಚ್ ಫುಲ್ ಹೋಗ್ಬಿಡುತ್ತೆ. ನೋಡಿ, ಆ ಪ್ಲೇಟಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಲೈನ್ ಕಾಣಿಸ್ತಾ ಇದೆಯಲ್ವ, ಅದೇ ನೋಡಿ. ಇದರಲ್ಲಿ ನೋಡಿ ಎಷ್ಟು ಪಿಸರೆಲ್ಲ ನೋಡಿ, ಇಲ್ಲಿ ಪ್ಲೇಟಲ್ಲೆಲ್ಲ ಹೋಗ್ಬಿಟ್ಟಿರೋದೆಲ್ಲ ಎಷ್ಟಿದೆ. ಸೊ ಕ್ಲಚ್ ಲೂಸ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಕ್ಲಚ್ ಹೋಗ್ಬಿಡುತ್ತೆ. ಎಷ್ಟೇ ಸಲ ಕ್ಲಚ್ ಮಾಡಿಸಿ ನೀವು, ಕ್ಲಚ್ ಬೇಗ ಹೋಗ್ಬಿಡುತ್ತೆ. ಕ್ಲಚ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಫಿಲ್ಟ್ರ್ ನೋಡಿ, ಫಿಲ್ಟ್ರ್ ಹೋಗಿತ್ತು. ಆ್ಯಕ್ಚುಲಿ ಅದು ನೋಡೋಕ್ಕೆ ಮಾತ್ರ ಕ್ಲೀನಾಗಿದೆ, ಬಟ್ ಹೋಗಿತ್ತು ಫಿಲ್ಟ್ರದ್ದು. ಹಾಗೆ ಬ್ಯಾಕ್ ವೀಲೆಲ್ಲ ಬಿಚ್ಚಿ ಬ್ರೇಕ್ ಶೂ ಎಲ್ಲ ಹೋಗ್ಬಿಟ್ಟಿದೆ. ಗಾಡಿ ಕಂಪ್ಲೀಟಾಗಿ ನೀಟಾಗಿ ರೆಡಿ ಮಾಡಿದ್ದೀನಿ. ಗಾಡಿ ಇದು ಈ ಬ್ರೇಕ್ ಶೂ ನೋಡಿ, ಇದರ ಫುಲ್ ಸೋಲೆಲ್ಲ ಹಾರ್ಡ್ ಆಗಿಬಿಟ್ಟಿದೆ. ಈ ಸೋಲ್ ಹಾರ್ಡ್ ಆಗಿಬಿಟ್ರೆ ಮತ್ತೆ ಅದನ್ನು ಹಾಕಬಾರ್ದು, ಬೇರೆ ಬ್ರೇಕ್ ಶೂ ಹಾಕಬೇಕು. ಮತ್ತೆ ಅದನ್ನು ಹಾಕಿದ್ರೆ ಏನಾಗುತ್ತೆ, ಡ್ರಮ್ ಏಟ್ ಬೀಳುತ್ತೆ, ಡ್ರಮ್ ಹೋಗ್ಬಿಡುತ್ತೆ. ಡ್ರಮ್ ಹೋಯ್ತಂದರೆ ನಿಮಗೆ ಚೇಂಜ್ ಮಾಡೋಕ್ಕೆ ಹೆಚ್ಚು ಕಡಿಮೆ 5-6 ಸಾವಿರ ಆಗುತ್ತೆ. ಸೊ ಅದಕ್ಕೆ ಬ್ರೇಕ್ ಶೂ ಹಾರ್ಡ್ ಆಯ್ತಂದರೆ ಚೇಂಜ್ ಮಾಡ್ಕೊಬಿಟ್ರೆ ಒಳ್ಳೆಯದು. ನೋಡಿ, ಐಟಮ್ ಎಲ್ಲ ತಂದಿದ್ದೀನಿ. ಇದು ನೋಡಿ, ಕೋನ್ ಸೆಟ್ಟು, ಫೋರ್ಕ್ ಸ್ಪ್ರಿಂಗು, ಏರ್ ಫಿಲ್ಟ್ರು, ಒಂದು ಕ್ಲಚ್ ಲಿವರು, ಹಾಗೆ ಚೈನ್ ಸ್ಪ್ರಾಕೆಟು ನೋಡಿ, ಚೈನ್ ಸ್ಪ್ರಾಕೆಟು, ಬ್ರೇಕ್ ಶೂ ಎಲ್ಲ ತಂದು ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಕಸ್ಟಮರ್ಗೆ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದು ನೋಡಿ, ಕ್ಲಚ್ ಕವರ್ ಪ್ಯಾಕಿಂಗು ನೋಡಿ, ಕ್ಲಚ್ ಅಸೆಂಬ್ಲಿ, ಪ್ಲಗ್ಗು ಎಲ್ಲ ಚೇಂಜ್ ಮಾಡಿದ್ದೀನಿ ಗಾಡೀಲಿ. ಇದು ಫೋರ್ಕ್ ಕೆಲಸ ಮಾಡಿರೋದು ಬಂದ್ಬಿಟ್ಟು ವಿಡಿಯೋ ತೆಗೆದಿಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ನೈಟ್ 11 ಗಂಟೆ ಆಯಿತು ಈ ಗಾಡಿ ರೆಡಿ ಮಾಡೋ ಅಷ್ಟರಲ್ಲಿ. ನೋಡಿ, ಕಾನ್ಸೆಪ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ, ಸ್ಪೆಂಡರ್ ಯಾರ್ತಿದೆ ಅವ್ರಿಗೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತೇಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.